ಶಾಸಕರು ಈ ಟನಲ್ ವಿಚಾರದಲ್ಲಿ ಇವರೆಗೂ ಕೂಡ ಯಾವುದೇ ಧ್ವನಿ ಎತ್ತಿಲ್ಲ. ನಿಮ್ಮ ಉಳಿದಂತ ಶಾಸಕರು ಎಲ್ಲರೂ ಮಾತನಾಡಿದ್ದಾರೆ. ಆಮೇಲೆ ತೇಜಸ್ವಿ ಸೂರ್ಯ ಅವರು ಡಿಸಿಎಂ ಅವ್ರನ್ನ ಭೇಟಿ ಮಾಡಿದ್ರು ಎಲ್ಲಾನು. ತೇಜಸ್ವಿ ಸೂರ್ಯ 2 ಬಾರಿ ಸಂಸದರನ್ನ ಉಪಮುಖ್ಯಮಂತ್ರಿಗಳು ಖಾಲಿ ಟ್ರಂಕ್ ಅಂತಾರೆ, ಅವರಿಗೆ ತಲೆನೇ ಇಲ್ಲ ಅಂತಾರೆ, ಚೈಲ್ಡ್ ಅಂತಾರೆ. ಈ ರೀತಿಯಾಗಿ ಅವ್ರನ್ನ ಒಂದು ರೀತಿ ಲೇವಡಿ ಮಾಡುವಂತ ರೀತಿಯಲ್ಲಿ ಅಮಾವಾಸ್ಯೆ ಅಂತಾರೆ. ಈ ರೀತಿಯಾದಂತಹ ಒಂದು ಕಾಂಗ್ರೆಸ್ ನಾಯಕರು ನಿಮ್ಮ ಬಿಜೆಪಿ ಸಂಸದರನ್ನ ಲೇವಡಿ ಮಾಡುವಂತ ಪ್ರಕ್ರಿಯೆಗಳು ಒಂದು ನಡೀತಾ ಇದೆ. ಯಾರು ಕೂಡ ಬಿಜೆಪಿ ನೀವು ಯಾರು ಅದ್ರ ಬಗ್ಗೆ ಮಾತನಾಡ್ತಾರೆ? ನಮ್ಮ ಚಿಕ್ಕಪೇಟೆ ಶಾಸಕರು ನಾನು 3 ದಿನ ಹಿಂದೆ ಲಾಲ್ಬಾಗ್ ಹತ್ರನೇ ಕರೆದಂತ ಸಭೆಗೆ ಬಂದಿದ್ರು. ಇಲ್ಲಿ ನಮ್ಮ ಅಧ್ಯಕ್ಷರು ಇದ್ರು, ರವಿ ಸುಬ್ರಹ್ಮಣ್ಯ ಅವರು ಇದ್ರು. ಬಂದು ನಾನು ಮುಂಚೂಣಿಯಲ್ಲಿರ್ತೀನಿ ಆ ಹೋರಾಟಕ್ಕೆ ಅಂತ ಹೇಳಿದ್ದಾರೆ, ಇರ್ತಾರೆ. ಅವ್ರ ಪಾಂಪ್ಲೆಟ್ ಹೇಗೆ ಪ್ರಿಂಟ್ ಆಗಬೇಕು ಅನ್ನೋದು ಅವತ್ತು ಡಿಸ್ಕಷನ್ ಆಗಿದೆ, ಅದು ಮಾಡಿದ್ದಾರೆ. ಮತ್ತು ತೇಜಸ್ವಿ ಸೂರ್ಯ ಏನು ಆ್ಯಸ್ ಎ MP ಅವ್ರಿಗಿರೋವಂಥ ಕೆಲವು ಮಾಹಿತಿಗಳನ್ನು ತೆಗೆದುಕೊಂಡು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಅವಹೇಳನ ಮಾಡುವಂಥದ್ದು ಇಡೀ ಬೆಂಗಳೂರಿನ ಸೌತ್ ಭಾಗದ MP ಅವರು ಇಡೀ ಸೌತ್ ಭಾಗದ ಜನಗಳಿಗೆ ಮಾಡಿದಂಥ ಅವಮಾನ. ಯಾಕೆಂದರೆ ತೇಜಸ್ವಿ ಸೂರ್ಯ ಸುಮಾರು ನನಗೆ ಗೊತ್ತಿರೋ ಪ್ರಕಾರ 3.5-4 ಲಕ್ಷ ಓಟಲ್ಲಿ ಗೆದ್ದಿದ್ದಾರೆ. ಸಿದ್ದರಾಮಯ್ಯ ಹಿಂದೆ ಎಲ್ಲ ಗೆದ್ದಿದ್ದು 250-150 ಸೋತಿದ್ದಾರೆ. ಹಿಂಗೆ ಅವ್ರದ್ದು ಇತಿಹಾಸ ಇರೋದು. ಗೌರವ ಕೊಟ್ಕೊಂಡು ಮಾತಾಡೋದನ್ನು ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು ಕಲಿಬೋದು. ಒಬ್ಬ ಜನಪ್ರತಿನಿಧಿ. ಅಧಿಕಾರ ಶಾಶ್ವತವಾಗಿ ನಿಮ್ಮ ಹತ್ರ ಇರಲ್ಲ, ಇನ್ನು2 ವರ್ಷ ಇದೆ. ಮಾನ ಮರ್ಯಾದೆ ಇಟ್ಕೊಂಡು ನೀವು ನಡ್ಕೊಂಡು ಹೋದರೆ ನಿಮಗೂ ಮುಂದೆ ಅಪೋಸಿಷನ್ ಆದಾಗ ನಾವು ಮಾನ ಮರ್ಯಾದೆ ಗೌರವವನ್ನು ಕೊಡ್ತೀರಿ. ಇಲ್ಲ ನೀವು ಇದೇ ಚಾಳಿ ಮಾಡಿದ್ರೆ ಮುಂದೆ ಬರೋವಾಗೂ ಅದೇ ಚಾಳಿ, ಅದೇನು ಹೇಳ್ತಾರೆ ಮನೆ ಮಂದಿಗೆಲ್ಲ ಅಂತ, ಹಂಗಾಗ್ತದೆ.